to PK Chemistry. ನಾವು KN ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತಿದ್ವಿ. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು 1ರಿಂದ 50ನೇ ಕ್ವಶನ್ ತನಕ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು 51ರಿಂದ 100ನೇ ಕ್ವಶನ್ ತನಕ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡೋಣ. ಓಕೆ, ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. 51ನೇ ಕ್ವಶನ್ ಏನಿದೆ ಅಂದ್ರೆ, ಕೆಳಗಿನ ಯಾವುದರ ಜೊತೆಗಿನ ಕ್ರಿಯೆಯಿಂದಾಗಿ ಸಸ್ಯಜನ್ಯ ಬಣ್ಣ ಹೆನ್ನ ಕೂದಲು ಮತ್ತು ಚರ್ಮಕ್ಕೆ ಕಿತ್ತಳೆ ಕೆಂಪು ಬಣ್ಣ ನೀಡುತ್ತದೆ. The plant dye henna imparts orange-red color to the skin and hair due to its reaction with which of the following? henna ಇರ್ತದೆ ರಿಯಾಕ್ಟ್ ಆಗಿ ಕೂದಲಿಗೆ ಮತ್ತು ಚರ್ಮಕ್ಕೆ ಕೆಂಪು ಬಣ್ಣ ಬರ್ತದೆ ಅಂತ ಕೇಳ್ತಾರೆ. henna reacts with proteins and amino acids to impart the red color to the skin and hair. So option A is correct, that is protein and amino acids. Next question, the famous international company De Beers is engaged in the business of. ಡಿ ಬಿಯರ್ಸ್ ಅಂತ ಏನು ಕಂಪನಿ ಅದಲ್ಲ, ಇಂಟರ್ನ್ಯಾಷನಲ್ ಕಂಪನಿ, ಇದು ಯಾವ ಬಿಸ್ನೆಸ್ ಅಲ್ಲಿ ಹೆಸರು ಮಾಡೈತಿ ಅಂತ ಕೇಳ್ತಾರ. ಹೆಂಗ್ ಕೊಟ್ಟಾರ, ಲಾರ್ಜರ್ ಬಿಯರ್, ಪ್ರಾಣಿಗಳ ಚರ್ಮ, ಷೇರುಗಳು ಮತ್ತು ಸ್ಟಾಕ್ಗಳು ಮತ್ತು ವಜ್ರಗಳು. ಡಿ ಬಿಯರ್ಸ್ ಅದಲ್ಲ, ದಿಸ್ ಈಸ್ ಬ್ರಿಟಿಷ್ ಮಲ್ಟಿನ್ಯಾಷನಲ್ ಡೈಮಂಡ್ ಕಂಪನಿ. ಮೈನಿಂಗ್, ಟ್ರೇಡಿಂಗ್ ಮತ್ತೆ ಮಾರ್ಕೆಟಿಂಗ್ ಆಫ್ ಡೈಮಂಡ್ಸ್ ಅಲ್ಲಿ ಇದು ಬಿಸ್ನೆಸ್ ಮಾಡ್ತದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ ಈಸ್ ವಜ್ರಗಳು ಆರ್ ಡೈಮಂಡ್ಸ್. ನೆಕ್ಸ್ಟ್ ಕ್ವೆಶ್ಚನ್ 53. ನೇಮ್ ದ ಫಸ್ಟ್ ಇಂಡಿಯನ್ who found place in the cover page of the Forbes magazine. ಫೋರ್ಬ್ಸ್ ಮ್ಯಾಗಝಿನ್ ನ ಮುಖಪುಟದಲ್ಲಿ ಮೊದಲು ಕಂಡು ಬಂದವರು ಯಾರು ಅಂತ ಕೇಳ್ತಾರೆ. ಫಸ್ಟ್ ಬಂದದ್ದು ಅಜೀಂ ಪ್ರೇಮ್ಜಿ, ಈಸ್ ದ ಚೇರ್ಮನ್ ಆಫ್ ವಿಪ್ರೋ. ಸೊ ಇವರು ಫಸ್ಟ್ ಇಂಡಿಯನ್ ಟು ಫೌಂಡ್ ದಿ ಪ್ಲೇಸ್ ಇನ್ ದಿ ಕವರ್ ಸ್ಟೋರಿ ಆಫ್ ಫೋರ್ಬ್ಸ್ ಮ್ಯಾಗಝಿನ್. ನೆಕ್ಸ್ಟ್ ಕ್ವೆಶ್ಚನ್, ಸಾಹಿತ್ಯ ವಿಭಾಗದಲ್ಲಿ ಭಾರತದಲ್ಲಿ ನೀಡುತ್ತಿರುವ ಅತ್ಯುನ್ನತ ಗೌರವ ಯಾವುದು? ಇಲ್ಲಿ ಅವರು 4 ಆಪ್ಷನ್ ಕೊಟ್ಟಾರ. ವ್ಯಾಸ ಸಮ್ಮಾನ್, ಕಾಳಿದಾಸ ಸಮ್ಮಾನ್, ಜ್ಞಾನಪೀಠ ಪ್ರಶಸ್ತಿ ಮತ್ತು ಸರಸ್ವತಿ ಸಮ್ಮಾನ್ ಅಂತ. ಇವು 4ರಲ್ಲಿ ಅತ್ಯುನ್ನತ ಸಾಹಿತ್ಯದ ವಿಭಾಗದಲ್ಲಿ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳ್ತಾರೆ ಅವರು. ಇಲ್ಲಿ ಕೊಟ್ಟಂತ 4 ಪ್ರಶಸ್ತಿಗಳಲ್ಲಿ ನೋಡೋಣ. ವ್ಯಾಸ ಸಮ್ಮಾನದಲ್ಲ, ಇದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾರೆ. ಸರಸ್ವತಿ ಸಮ್ಮಾನ ಇದೂ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾರೆ. ಎರಡೂ ವ್ಯಾಸ ಸಮ್ಮಾನ ಮತ್ತೆ ಸರಸ್ವತಿ ಸಮ್ಮಾನ ಕೊಡುವುದು ಯಾವುದಂದ್ರೆ KK ಬಿರ್ಲಾ ಫೌಂಡೇಶನ್. KK ಬಿರ್ಲಾ ಫೌಂಡೇಶನ್ ಕೊಡ್ತದೆ ವ್ಯಾಸ ಸಮ್ಮಾನ್ ಮತ್ತು ಸರಸ್ವತಿ ಸಮ್ಮಾನ್. ಈ ಕಾಳಿದಾಸ ಸಮ್ಮಾನ್ ಇದು ಆರ್ಟ್ಸ್ ಅವಾರ್ಡ್. ಓಕೆ, ಜ್ಞಾನಪೀಠ ಪ್ರಶಸ್ತಿ ಇದಲ್ಲ, ಇದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಮಾಡುವ ಅತ್ಯುನ್ನತ ಗೌರವ. ಇಂಡಿಯಾದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಮಾಡುವ ಅತ್ಯುನ್ನತ ಗೌರವ ಯಾವುದು ಅಂದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ. ಸೊ ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಜ್ಞಾನಪೀಠ ಪ್ರಶಸ್ತಿ ಸ್ಟಾರ್ಟ್ ಆದದ್ದು 1961 ನಲ್ಲಿ. ಅಲ್ಲಿಂದ ಇಲ್ಲಿ ತನ 63 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಕರ್ನಾಟಕದವರು 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಾರ. ಫಸ್ಟ್ ಒನ್ ಕುವೆಂಪು ಅವರು, ಆಮೇಲೆ ದ.ರಾ ಬೇಂದ್ರೆ, ಆಮೇಲೆ ಕಾರಂತರು, ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು, ಆಮೇಲೆ VK ಗೋಕಾಕ್ರು, ಆಮೇಲೆ ಅನಂತಮೂರ್ತಿ, ಆಮೇಲೆ ಗಿರೀಶ್ ಕಾರ್ನಾಡ್ ಮತ್ತು 8ನೇದವರು ಚಂದ್ರಶೇಖರ್ ಕಂಬಾರ್. ಟೋಟಲ್ 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಾರ. 1991 ತನ ಇದನ್ನ ಒಂದು ಪರ್ಟಿಕ್ಯುಲರ್ ಒಂದೇ ಬುಕ್ ಸಲಾಗಿ ಕೊಡ್ತಿದ್ರು. ಆಮೇಲೆ ಆಫ್ಟರ್ 1981 ಇಂದ ಸಮಗ್ರ ಸಾಹಿತ್ಯಕ್ಕೆ ಅಂತ ಕೊಡ್ತಾರೆ. ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಈಸ್ ಜ್ಞಾನಪೀಠ ಪ್ರಶಸ್ತಿ. ನಂಬರ್ 55, ಮಾನವ ಹಕ್ಕುಗಳ ಪ್ರಶಸ್ತಿ ಪಡೆದ ಮೊದಲನೆಯವರು ಯಾರು ಅಂತ. ಮಾನವ ಹಕ್ಕುಗಳನ್ನು ಪ್ರಶಸ್ತಿ ಪಡೆದ ಮೊದಲನೆಯವರು ನೆಲ್ಸನ್ ಮಂಡೇಲಾ ಅವರು ಮಾನವ ಹಕ್ಕುಗಳನ್ನು ಪ್ರಶಸ್ತಿ ಪಡೆದ ಮೊದಲನೆಯವರು. ಓಕೆ, ನೆಕ್ಸ್ಟ್ ಒನ್, ಮೇಘನಾಥ್ ಶಾ ಅವಾರ್ಡ್ ಇಸ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್. ಮೇಘನಾಥ್ ಶಾ ಪ್ರಶಸ್ತಿ ಯಾವ ವಿಭಾಗಕ್ಕೆ ಕೊಡ್ತಾರೆ ಅಂತ ಕೇಳಿದ್ರೆ ಇದು ಥೆರಾಟಿಕಲ್ ಸೈನ್ಸ್ಗೆ ಕೊಡ್ತಾರೆ. ಮೇಘನಾಥ್ ಶಾ ಪ್ರಶಸ್ತಿಯನ್ನು ಥೆರಾಟಿಕಲ್ ಸೈನ್ಸ್ ವಿಭಾಗಕ್ಕೆ UGCದವರು ಈ ಪ್ರಶಸ್ತಿ ಕೊಡ್ತಾರೆ. ಇವರು ಇದನ್ನ 1974 ಅಲ್ಲಿ ಈ ಪ್ರಶಸ್ತಿ ಸ್ಟಾರ್ಟ್ ಆಗ್ತದೆ. ಇನ್ ದ ನೇಮ್ ಆಫ್ ಮೇಘನಾಥ್ ಶಾ, he is the famous astrophysicist. So 7ನೇ ಕ್ವೆಶ್ಚನ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಾಯಂ ಸದಸ್ಯತ್ವಕ್ಕಾಗಿ ಪರಸ್ಪರನ್ನು ಬೆಂಬಲಿಸುತ್ತಿರುವ G4 ರಾಷ್ಟ್ರಗಳು ಕೆಳಗಿನವುಗಳಲ್ಲಿ ಯಾವುವು ಅಂತ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವಕ್ಕೆ ಪರಸ್ಪರ ಬೆಂಬಲಿಸುತ್ತಿರುವ G4 ರಾಷ್ಟ್ರಗಳು 4 ರಾಷ್ಟ್ರಗಳದವ. ಅವು ಖಾಯಂ ಸದಸ್ಯತ್ವಕ್ಕಾಗಿ ತಮ್ಮನ್ನು ತಾವ ಬೆಂಬಲಿಸ್ತಾವ. ಆ ರಾಷ್ಟ್ರಗಳು ಯಾವುವು ಅಂತ ಕೇಳ್ತಾರೆ ಅವರು. UN ಸೆಕ್ಯೂರಿಟಿ ಕೌನ್ಸಿಲ್ ಏನದಲ್ಲ, ಇದರಲ್ಲಿ 5 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಪರ್ಮನೆಂಟ್ ಮೆಂಬರ್ಸ್ ಯಾರಂದ್ರೆ ಚೈನಾ, ಫ್ರಾನ್ಸ್, ರಷ್ಯಾ,
UK, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ. ಸೊ ಇವು 5 ರಾಷ್ಟ್ರಗಳು ಖಾಯಂ ಸದಸ್ಯತ್ವ ಹೊಂದಾಗ ಪರ್ಮನೆಂಟ್ ಮೆಂಬರ್ಶಿಪ್ ಇತ್ತಂದ್ರೆ ಅವರಿಗೆ ವಿಟೋ ಪವರ್ ಇರ್ತದೆ. ಅದಕ್ಕೆ ವಿಟೋ ಪವರ್ ಇರ್ತದೆ. ವಿಟೋ ಪವರ್ ಅಂದರೆ ಏನಾದರೂ ಒಂದು ರೆಸಲ್ಯೂಷನ್ ಇತ್ತಂದ್ರೆ ಒಬ್ರು ಯಾರಾದರೂ ನೋ ಅಂತ ಹೇಳಿದ್ರೆ ಆ ರೆಸಲ್ಯೂಷನ್ ವೋಟರ್ನ ಹಾಕಲಿಲ್ಲ ಅಂದರೆ ಆ ರೆಸಲ್ಯೂಷನ್ ಫೇಲ್ ಆಗ್ತದಂತ. ಓಕೆ, ದಿಸ್ ಇಸ್ ವಿಟೋ ಪವರ್. ದ 5 ಕಂಟ್ರೀಸ್ ಪರ್ಮನೆಂಟ್ ಮೆಂಬರ್ಸ್ ಹ್ಯಾವಿಂಗ್ ದಿಸ್ ವಿಟೋ ಪವರ್. ಅದಕ್ಕಾಗಿ ಕಾಯಂ ಸದಸ್ಯತ್ವಕ್ಕಾಗಿ ಏನು 4 ರಾಷ್ಟ್ರಗಳು ತಮ್ಮನ್ನು ತಾವು ಬೆಂಬಲಿಸ್ತಲ್ಲ ಅವು ಯಾವ ಅಂದರೆ ಭಾರತ, ಜಪಾನ್, ಜರ್ಮನಿ ಮತ್ತು ಬ್ರೆಜಿಲ್. ಇವು 4 ರಾಷ್ಟ್ರಗಳು ತಮ್ಮನ್ನು ತಾವು ಬೆಂಬಲಿಸ್ತಾವ ಟು ಗೆಟ್ ದಿ ಪರ್ಮನೆಂಟ್ ಮೆಂಬರ್ಶಿಪ್ ಇನ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್. ನೆಕ್ಸ್ಟ್ ಕ್ವೆಶನ್, ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಿಗೆ ಸ್ಥಾಪಿತವಾಗಿರುವ ಸಂಸ್ಥೆ ಯಾವುದು? ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಇದು ಈಗ ಏನಾಗಿದೆ ಅಂದ್ರೆ ನೀತಿ ಆಯೋಗ ಅಂತ ಚೇಂಜ್. ಜನವರಿ 1, 2015ಕ್ಕೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಇದ್ದುದು ಏನಾಗಿದೆ ನೀತಿ ಆಯೋಗ ಅಂತೇಳಿ ಚೇಂಜ್ ಆಗಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಇಸ್ ನೀತಿ ಆಯೋಗ. 59 ಕ್ವೆಶನ್, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಎಂದು ಹೆಸರು ಬದಲಾಯಿಸಿಕೊಂಡ ಬ್ಯಾಂಕ್ ಯಾವುದು? ಆಕ್ಸಿಸ್ ಬ್ಯಾಂಕ್ ಏನದಲ್ಲ ಇದು 3rd ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಇದು ಮೊದಲಿಗೆ ಅಂದರೆ ಬಿಫೋರ್ 2007ಕ್ಕಿಂತ ಮುಂಚೆ ಇದು UTI ಬ್ಯಾಂಕ್ ಅಂತ ಇತ್ತು. ಇದು UTI ಬ್ಯಾಂಕ್ ಏನಾಯಿತು ಆಫ್ಟರ್ 2007ನಲ್ಲಿ ಆಕ್ಸಿಸ್ ಬ್ಯಾಂಕ್ ಅಂತ ಚೇಂಜ್ ಆಯಿತು. ಓಕೆ, ಫಸ್ಟ್ ಅಲ್ಲಿ HDFC ಬ್ಯಾಂಕ್ ಅದ, ಆಮೇಲೆ ನೆಕ್ಸ್ಟ್ ICICI ಬ್ಯಾಂಕ್ ಅದ, ದೆನ್ ಥರ್ಡ್ ಒನ್ ಆಕ್ಸಿಸ್ ಬ್ಯಾಂಕ್. ಸೊ ದಿಸ್ ಈಸ್ ಫಸ್ಟ್ ಲಾರ್ಜೆಸ್ಟ್ ಬ್ಯಾಂಕ್, ಸೆಕೆಂಡ್ ಲಾರ್ಜೆಸ್ಟ್ ಅಂಡ್ ಥರ್ಡ್ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇವು. ನೆಕ್ಸ್ಟ್ ಕ್ವೆಶನ್, ಅಭಿನವ್ ಬಿಂದ್ರಾ ಗಾಟ್ ಗೋಲ್ಡ್ ಮೆಡಲ್ ಇನ್ ದಿ ಏಷ್ಯನ್ ಚಾಂಪಿಯನ್ಶಿಪ್ 2015 ಇನ್ ದಿ ವಿಚ್ ಆಫ್ ದಿ ಫಾಲೋಯಿಂಗ್ ಇವೆಂಟ್ಸ್? ನಮ್ಗೆ ಗೊತ್ತದೆ ಅಭಿನವ್ ಬಿಂದ್ರಾ ಗಾಟ್ ಗೋಲ್ಡ್ ಮೆಡಲ್ ಇನ್ ದಿ ಒಲಿಂಪಿಕ್. ಯಾವುದು ಒಲಿಂಪಿಕ್ ಅಂದರೆ ಚೈನಾದಲ್ಲಿ ನಡೆದಂಥ 2008 ಒಲಿಂಪಿಕ್ ಅಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ, ಅದರಲ್ಲಿ ಶೂಟಿಂಗ್ ಅಲ್ಲಿ. ಅದೇ ರೀತಿ 2015ರಲ್ಲಿ ನ್ಯೂ ದೆಹಲಿಯಲ್ಲಿ ನಡೆದಂಥ ಏಷ್ಯನ್ ಏರ್ ಗನ್ ಚಾಂಪಿಯನ್ಶಿಪ್ ಅಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ ಸಿಕ್ತು, ಅದು ಶೂಟಿಂಗ್ ಅಲ್ಲಿ ಸಿಕ್ಕಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಈಸ್ ಶೂಟಿಂಗ್. ನೆಕ್ಸ್ಟ್ ಕ್ವೆಶನ್, ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ಯಾವ ವರ್ಷದಲ್ಲಿ ವಿಭಜಿಸಿದರು ಅಂತ? 1905ರಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾರೆ ಬಂಗಾಳವನ್ನು ವಿಭಜಿಸ್ತಾರೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ ಈಸ್ 1905. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಪ್ರಕಟಿಸಿದ OROP ಯೋಜನೆಯು ಯಾರ ನಿವೃತ್ತ ಸೌಲಭ್ಯಗಳಿಗೆ ಸಂಬಂಧಿಸಿದೆ ಅಂತ? ದ ರೀಸೆಂಟ್ಲಿ ಅನೌನ್ಸ್ಡ್ OROP is related to the retirement benefits of military personnel, railway employees, postal employees and bank employees. ಇದು ಒನ್ ರ್ಯಾಂಕ್ ಒನ್ ಪೆನ್ಷನ್. ಇದು ಸಂಬಂಧಿಸಿದ ಮಿಲಿಟರಿ ಪರ್ಸನಲ್ ಅಂದರೆ ಮಿಲಿಟರಿಯಲ್ಲಿ ಯಾರು ರಿಟೈರ್ಡ್ ಆಗ್ತಾರಲ್ಲ ಅವ್ರಿಗೆ ಒಂದೇ ರ್ಯಾಂಕಿಂದ ರಿಟೈರ್ಡ್ ಆದರೆ ಅವ್ರಿಗೆ ಸೇಮ್ ಪೆನ್ಷನ್ ಇರ್ತದಂತ. ಓಕೆ, ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಇದು ಮಿಲಿಟರಿಗೆ ಸಂಬಂಧಿಸಿದ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಇಸ್ ದಿ ಮಿಲಿಟರಿ ವೃಂದ. ನೆಕ್ಸ್ಟ್ ಕ್ವೆಶನ್, ಜೂಟ್ ಫ್ರೂಟ್ ಈಸ್ ಆಬ್ಟೈನ್ಡ್ ಫ್ರಮ್ ವಿಚ್ ಪಾರ್ಟ್ ಆಫ್ ದಿ ಜೂಟ್ ಪ್ಲಾಂಟ್? ಸೆಣಬಿನ ಸಸ್ಯದ ಯಾವ ಭಾಗದಿಂದ ಸೆಣಬಿನ ನಾರು ಪಡೆಯಲಾಗುತ್ತದೆ? ಸ್ಟೆಮ್ ಇಂದ ಏನ್ ಮಾಡ್ತಾರೆ ಈ ತರದ್ದು ನಾರು ಪಡಿತಾರೆ. ಓಕೆ, ಸ್ಟೆಮ್ ಇಂದ ಇದು ಜೂಟ್ ಫೈಬರ್ ಅನ್ನ ತೆಗಿತಾರೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ಸ್ಟೆಮ್. ಕೆಳಗಿನ ಯಾವ ರಾಜ್ಯ ಮೈಕಾ ಅನ್ನು ಉತ್ಪಾದಿಸುವುದಿಲ್ಲ? ಮೈಕಾ ಉತ್ಪಾದಿಸುವ ರಾಜ್ಯಗಳನ್ನು ನೋಡ್ಬೇಕು ನಾವು. ಮೈಕಾ ಉತ್ಪಾದಿಸುವ ರಾಜ್ಯಗಳು ಯಾವಂದ್ರೆ ಮೇನ್ಲಿ ಆಂಧ್ರ ಪ್ರದೇಶ್, ರಾಜಸ್ಥಾನ್ ಮತ್ತೆ ಜಾರ್ಖಂಡ್. ಇವು ಮೇನ್. ಹಾಗೆ ಬಿಹಾರ ಉತ್ಪಾದಿಸ್ತದೆ. ಸೊ ಇಲ್ಲಿ ಕೊಟ್ಟಿರೋದು ಉತ್ತರ ಪ್ರದೇಶ್ ಅಂಡ್ ಬಿಹಾರ್. ಉತ್ತರ ಪ್ರದೇಶ್ ಇಸ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಟ್ರಾಪಿಕಲ್ ಮಾನ್ಸೂನ್ ಕ್ರಾಪ್? ಈ ಕೆಳಗಿನ ಯಾವ ಬೆಳೆ ಉಷ್ಣವಲಯದ ಮಾನ್ಸೂನ್ ಬೆಳೆ ಆಗಿದೆ ಅಂತ ಕೇಳ್ತಾರೆ. ಇಲ್ಲಿ ಜೋಳ, ಮೆಣಸಿನಕಾಯಿ, ಭತ್ತ ಮತ್ತು ರಾಗಿ ಕೊಡಿದಾರ. ಜೋಳ ಇದು ಮಾನ್ಸೂನ್ ಕ್ರಾಪ್ ಅಲ್ಲ, ಇದು ಹಿಂಗಾರು ಅಂದ್ರೆ ವಿಂಟರ್ ಅಲ್ಲಿ ಬೆಳೆಯುವಂತ ರಾಬಿ ಸೀಸನ್ ಕ್ರಾಪ್ ಇದು. ಸೊ ಇದು ಜೋಳ ಅಲ್ಲ. ಮೆಣಸಿನಕಾಯಿನೂ ಎಲ್ಲ ಸೀಸನ್ ಅಲ್ಲಿ ಬೆಳಿತಾರ, ಇದು ಅಲ್ಲ. ಭತ್ತ ಮತ್ತು ರಾಗಿ ಇವು ಮಾನ್ಸೂನ್ ಕ್ರಾಪ್ಸ್ ಅಂದ್ರೆ ಖಾರಿಫ್ ಸೀಸನ್ ಅಲ್ಲಿ ಬರುವಂತ ಕ್ರಾಪ್ಸ್ ಇವು, ರಾಗಿ ಮತ್ತೆ ಭತ್ತ. ಉಷ್ಣವಲಯದ ಮಾನ್ಸೂನ್ ಅಂದ್ರೆ ಟ್ರಾಪಿಕಲ್ ಮಾನ್ಸೂನ್ ಅಲ್ಲಿ ಬೆಳೆಯುವಂಥದ್ದು ಭತ್ತ. ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಈಸ್ ಪ್ಯಾಡಿ. ನೆಕ್ಸ್ಟ್ ಒನ್, ನಮ್ಮ ವಿದೇಶಿ ವ್ಯಾಪಾರದ ಅತಿ ಹೆಚ್ಚು ಪ್ರಮಾಣ ನಿರ್ವಹಿಸುವ ಬಂದರು ಯಾವುದು ಅಂತ? ಅತಿ ಹೆಚ್ಚು ಪ್ರಮಾಣ ನಿರ್ವಹಿಸುವ ಬಂದರು ಮುಂಬೈ ಬಂದರು. ಮುಂಬೈ ಪೋರ್ಟ್ ಏನಲ್ಲ, ದಟ್ ಹ್ಯಾಂಡಲ್ಸ್ ದಿ ಲಾರ್ಜೆಸ್ಟ್ ವಾಲ್ಯೂಮ್ ಆಫ್ ದಿ ಫಾರೆನ್ ಟ್ರೇಡ್. ಇಂಡಿಯನ್ ಡೀಪೆಸ್ಟ್ ಪೋರ್ಟ್ ಇದು ವಿಶಾಖಪಟ್ಟಣಂ. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್.
ನೆಕ್ಸ್ಟ್ ಕ್ವಶನ್, ಕೋಲ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಇಲ್ಲಿ 3 ಕೊಟ್ಟಾರ. ಅಗ್ನಿಶಿಲೆ, ಜಲಜಶಿಲೆ ಮತ್ತು ರೂಪಾಂತರ ಶಿಲೆ ಅದಾವ. ನೋಡ್ರಿ, ಅಗ್ನಿಶಿಲೆಯಲ್ಲಿ ನಮಗೆ ಗ್ರಾನೈಟ್ ಮತ್ತು ಬಸಾಲ್ಟ್ ಬರ್ತದೆ. ಗ್ರಾನೈಟ್ ಮತ್ತು basalt is the examples of ಅಗ್ನಿಶಿಲೆ, that is igneous rock. ಜಲಜಶಿಲೆ ಅಂದ್ರೆ ಕಲ್ಲಿದ್ದಲು ಬರ್ತದ. ಕೋಲ್, ಕಲ್ಲಿದ್ದಲು ಕಲ್ಲು, ಇದು ಜಲಜಶಿಲೆ. ರೂಪಾಂತರ ಶಿಲೆಯಲ್ಲಿ ನಮಗೆ ಮಾರ್ಬಲ್ ಬರ್ತದೆ. ಮಾರ್ಬಲ್ ಹಾಗೂ ಸ್ಲೇಟ್ ಅಂಡ್ ಕ್ವಾರ್ಟ್ಜ್ ಇವೆಲ್ಲ ರೂಪಾಂತರ ಶಿಲೆಯಲ್ಲಿ ಬರ್ತಾವೆ. ಅವ್ರು ಕೇಳಿದ್ದು ಕೋಲ್ ಇಸ್ ಎನ್ ಎಕ್ಸಾಂಪಲ್. ಕಲ್ಲಿದ್ದಲು ಎದುರು ಬರ್ತದೆ, ಜಲಜಶಿಲೆ ಒಳಗೆ ಬರ್ತದೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂತ. ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯರು ಯಾರಂದ್ರೆ ದಾದಾಬಾಯಿ ನವರೋಜಿ ಅವರು. ದಾದಾಬಾಯಿ ನವರೋಜಿ ಅವರಿಗೆ ನಾವೇನು ಕರಿತೀವಿ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಓಕೆ, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಮಹಾತ್ಮ ಗಾಂಧಿಯವರು ಅನುಸರಿಸಿದ ಸತ್ಯಾಗ್ರಹ ತಂತ್ರಗಳಲ್ಲಿ ಕೆಳಗಿನ ಯಾವುದು ಸೇರಿರಲಿಲ್ಲ ಅಂತ ಕೇಳ್ತಾರೆ. ಅಹಿಂಸೆ, ಉಪವಾಸ, ಸಿವಿಲ್ ಡಿಸೊಬಿಡಿಯನ್ಸ್ ಅಂಡ್ ನಾನ್ ಕೋಆಪರೇಷನ್ ಅಂತ ಕೇಳ್ತಾರೆ. ಮಹಾತ್ಮ ಗಾಂಧಿ ಅನುಸರಿಸಿದ ಸತ್ಯಾಗ್ರಹ ತಂತ್ರಗಳಲ್ಲಿ ಉಪವಾಸನೂ ಸೇರಿತ್ತು, ಸಿವಿಲ್ ಡಿಸೊಬಿಡಿಯನ್ಸ್ ಸೇರಿತ್ತು, ಅಸಹಕಾರನೂ ಸೇರಿತ್ತು. ಅವರು ಮಾರ್ಗ ಯಾವುದು, ಅಹಿಂಸೆ. ಸೊ ಅಹಿಂಸೆ ಇಸ್ ದ ಆನ್ಸರ್. ಅಹಿಂಸೆ ಅದರಲ್ಲಿ ತಂತ್ರಗಳಲ್ಲಿ ಸೇರಿರಲಿಲ್ಲ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನಿಮ್ಗೆ ಯಾರಾದರೂ ಇದು ತಪ್ಪು ಅನಿಸಿದ್ರೆ ನೀವೊಮ್ಮೆ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಇಸ್ ಅಹಿಂಸೆ. 70th ಕ್ವಶನ್, ಈ ಕೆಳಗಿನಲ್ಲಿ ಯಾವುದು ಆಲ್ ಇಂಡಿಯಾ ಸೇವೆ ಆಗಿರುವುದಿಲ್ಲ ಅಂತ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಕರಿತೀವಿ IFS, ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಮತ್ತು IFOS ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ. ಓಕೆ, ಇದರಲ್ಲಿ ಅವ್ರು ಕೇಳಿದ್ದು ಆಲ್ ಇಂಡಿಯಾ ಸರ್ವಿಸ್ ಯಾವ್ದು ಆಗಿರೋದಿಲ್ಲ ಅಂತ ಹೇಳಿ. IAS ಆಲ್ ಇಂಡಿಯಾ ಸರ್ವಿಸ್ ಆಗಿರ್ತದೆ, IPS ಆಲ್ ಇಂಡಿಯಾ ಸರ್ವಿಸ್ ಆಗಿರ್ತದೆ. ಅದೇ ರೀತಿ IFOS ದಟ್ ಈಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಸಹಿತ ಆಲ್ ಇಂಡಿಯಾ ಸರ್ವಿಸ್ ಆಗಿರ್ತದೆ. ಬಟ್ IFS ಏನದ ಇಂಡಿಯನ್ ಫಾರಿನ್ ಸರ್ವಿಸ್, ಇದು ಇಂಡಿಯನ್ ಫಾರಿನ್ ಸರ್ವಿಸ್ ಏನದಲ್ಲ ಇದು ಆಲ್ ಇಂಡಿಯಾ ಸರ್ವಿಸ್ ಆಗಿರೋದಿಲ್ಲ. ಅದೇ ರೀತಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಬರ್ತದೆ, ಅದು ಸಹಿತ ಆಲ್ ಇಂಡಿಯಾ ಸರ್ವಿಸ್ ಆಗಿರೋದಿಲ್ಲ. ಇವು ಮೂರು ಅಷ್ಟೇ, IAS, IPS ಮತ್ತು IFOS ಏನಿರ್ತಲ್ಲ ಇವು ಅಷ್ಟೇ ಆಲ್ ಇಂಡಿಯಾ ಸರ್ವಿಸ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್ ಈಸ್ ಪ್ರೊವೈಡೆಡ್ ಬೈ. In the present day, 80% of the energy is supplied by the fossil fuels. Fossil fuels ಇಂದ will take the 80% of energy. That is ಇಲ್ಲಿ ಕಲ್ಲಿದ್ದಲು ಬರ್ತದ. The maximum amount of energy is provided by the coal. Next question. ಸುಗ್ರೀವಾಜ್ಞೆ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? ಕಾರ್ಯಾಂಗ ಸಾಧನ, ಶಾಸಕಾಂಗ ಸಾಧನ, ನ್ಯಾಯಾಂಗ ಸಾಧನ ಮತ್ತು ಮೂಲಭೂತ ಕರ್ತವ್ಯ. ಇದರಲ್ಲಿ ಶಾಸಕಾಂಗ ಸಾಧನಕ್ಕೆ ಲೆಜಿಸ್ಲೇಟಿವ್ ಡಿವೈಸ್ಗೆ ಏನಾಗ್ತದೆ, ಸುಗ್ರೀವಾಜ್ಞೆ ಸೇರ್ತದೆ. ನೆಕ್ಸ್ಟ್ ಒನ್, ದಿ ಆಥರ್ ಆಫ್ ದಿ ಬುಕ್ ಟೈಟಲ್ ದ ಫ್ಯೂಚರ್ ಆಫ್ ಇಂಡಿಯಾ ಈಸ್. ದ ಫ್ಯೂಚರ್ ಆಫ್ ಇಂಡಿಯಾದ ಲೇಖಕರು ಯಾರು ಅಂತ ಕೇಳ್ತಾರೆ ಅವರು. ದ ಫ್ಯೂಚರ್ ಆಫ್ ಇಂಡಿಯಾ ಪಾಲಿಟಿಕ್ಸ್, ಎಕನಾಮಿಕ್ಸ್ ಅಂಡ್ ಗವರ್ನೆನ್ಸ್ ಈಸ್ ರಿಟನ್ ಬೈ ಬಿಮಾಲ್ ಜಲಾನ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್, ದಟ್ ಇಸ್ ಬಿಮಾಲ್ ಜಲಾನ್. ವಿಚ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಕನ್ನಡ ರೈಟರ್ BM ಶ್ರೀ. BM ಶ್ರೀಕಂಠಯ್ಯ ಇವರು ಹುಟ್ಟಿದ ಸ್ಥಳ ಯಾವುದು ಅಂದ್ರೆ ಸಂಪಿಗೆ, ಇದು ಮಂಡ್ಯದಲ್ಲಿ ಬರ್ತದೆ. ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ ಇಸ್ ಸಂಪಿಗೆ. ನೆಕ್ಸ್ಟ್ ಕ್ವಶನ್, 2014ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕರು ಯಾರು ಅಂತ ಕೇಳ್ತಾರೆ. ಆಗಲೇ ಮತ್ತೊಂದು ಕ್ವಶನ್ ಅಲ್ಲಿ ನಾವು ಸರಸ್ವತಿ ಸಮ್ಮಾನ್ ಬಗ್ಗೆ ಒಂದು ಕ್ವಶನ್ ನೋಡಿದ್ವಿ. ಈ ಸರಸ್ವತಿ ಸಮ್ಮಾನ್ನ KK ಬಿರ್ಲಾ ಫೌಂಡೇಶನ್ ದವರು ಕೊಡ್ತಾರಂತ ನೋಡಿದ್ವಿ. ಅದೇ ರೀತಿ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶಸ್ತಿ ಅಂತಾನು ಗೊತ್ತದ ನಮಗೆ. ಇದನ್ನು 2014ರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಕೊಟ್ಟರು. 2014ರಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. 2025ಕ್ಕೆ 35ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಯಾರಿಗೆ ಕೊಡ್ತಾರೆ ಅಂದ್ರೆ ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಅಂತೇಳಿ. ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಇವರು ಬೆಂಗಾಲಿ ರೈಟರ್. ಇವರಿಗೆ ಏನ್ ಮಾಡ್ತಾರ, 2025ನೇ ವರ್ಷದಲ್ಲಿ 35ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನ್ಯೂ ಪೇಮೆಂಟ್ ಬ್ಯಾಂಕ್ಸ್ ಪರ್ಮಿಟೆಡ್ ಬೈ RBI ಅಂತ ಕೇಳಿದ್ರೆ. ಇದರಲ್ಲಿ ನ್ಯೂ ಪೇಮೆಂಟ್ ಯಾವ ಅಂದ್ರೆ ವಡಾಫೋನ್, ಏರ್ಟೆಲ್ ಮತ್ತೆ ಟೆಕ್ ಮಹೀಂದ್ರ ಮತ್ತು ಭಾರತೀಯ ಅಂಚೆ. ಸೊ 4 ಏನದಲ್ಲ, 4 1 2 3 4 ಎಲ್ಲವೂ ಸಹಿತ RBI ನಿಂದ ಹೊಸದಾಗಿ ಅನುಮತಿ ಪಡೆದ ಪೇಮೆಂಟ್ ಬ್ಯಾಂಕ್ಗಳು ಪಟ್ಟಿಯಲ್ಲಿ ಸೇರ್ತದೆ. ಸೊ ಆಪ್ಷನ್
ಸಿ ಇಸ್ ಕರೆಕ್ಟ್. 1 2 3 4 ಎಲ್ಲವೂ ಸೇರಿರ್ತಾವಂತ. ಓಕೆ, ನೆಕ್ಸ್ಟ್ ಕ್ವಶನ್. ಮೆಂಟಲ್ ಎಬಿಲಿಟಿ ಮೇಲದ 5 7 11 19 ಶ್ರೇಣಿಯ ಮುಂದಿನ ಸಂಖ್ಯೆ 5 7 11 19. ನೆಕ್ಸ್ಟ್ ನಂಬರ್ ಏನು ಅಂತ ಕೇಳ್ತಾರೆ. ಇದಕ್ಕೆ ಡಿಫ್ರೆನ್ಸ್ ಚೆಕ್ ಮಾಡೋದು. ಇದಕ್ಕೆ ಎಷ್ಟದ 2 ಅದ. ಇದಕ್ಕೆ ಡಿಫ್ರೆನ್ಸ್ ಚೆಕ್ ಮಾಡೋದು 4 ಅದ. ಇದಕ್ಕೆ ಡಿಫ್ರೆನ್ಸ್ 8 ಅದ. ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟು ಅದು ಡಬಲ್ ಮಾಡೋದು. ಸೊ 19 + 16 ಮಾಡೋದು 15 35 ಬಂತು. ಸೊ ನೆಕ್ಸ್ಟ್ ನಂಬರ್ ಈಸ್ 35. 35 is the answer. Next question. Which of the following pairs are correctly matched? ಕರೆಕ್ಟ್ಲಿ ಮ್ಯಾಚ್ ಆಗುವಂಥ ಪೇರ್ಸ್ ಯಾವುವು ಅಂತ ಕೇಳ್ತಾರೆ. MS ಸುಬ್ಬಲಕ್ಷ್ಮಿ ಇವರು ಕರ್ನಾಟಕ ಸಂಗೀತದ ಹಾಡುಗಾರ್ತಿ ಅದಾರ. ಸೊ ಇದು ಕರೆಕ್ಟ್ ಅದ. ರವಿಶಂಕರ್, ಪಂಡಿತ್ ರವಿಶಂಕರ್ ಇವರು ಸಿತಾರ್ ವಾದಕರು, ಇದು ಗೊತ್ತದ. ಬಿರ್ಜು ಮಹಾರಾಜ್ ಅದಲ್ಲ, ಭರತನಾಟ್ಯಂ ಅಲ್ಲ, ಇವರು ಕಥಕ್ಕಲಿ ಫೇಮಸ್ ಇವರು. ಸೊ ಇದು ಪೇರ್ ಸರಿ ಇಲ್ಲ. ಅಲಾರಕ ತಬಲಾ ಇನ್ಸ್ಟ್ರೂಮೆಂಟ್ಸ್, ಇದು ಕರೆಕ್ಟ್ ಅದ. ಅಲಾರಕ ಅವರು ತಬಲಾ ವಾದ್ಯಕರು. ಸೊ ಆಪ್ಷನ್ 1 to 4 ಇಸ್ ಕರೆಕ್ಟ್. 1 to 4 ಏನದಲ್ಲ, ಇದು ಕರೆಕ್ಟ್ ಆಗಿ ಪೇರ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. Dr. M.S. Swaminathan distinguished himself in the which of the following field? Nuclear physics, agriculture, astrophysics and medicine. ಇವರು ಫೇಮಸ್ ಆಗಿದ್ದು ಕೃಷಿ ಫೀಲ್ಡ್ ಅಲ್ಲಿ, ಮೀನ್ಸ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇವರು ಫೇಮಸ್ ಆಗ್ಯಾರ. ಈಸ್ ಎ ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್. ದ ಪೈ ಚಾರ್ಟ್ ಶೋಸ್ ಹೌ 540 people travel from their home to office. The number who travel by bus is 540 ಜನ ತಮ್ಮ ಮನೆಯಿಂದ ಕಚೇರಿಗೆ ಹೇಗೆ ಪ್ರಯಾಣ ಮಾಡ್ತಾರೆ ಎಂದು ಪೈ ಚಾರ್ಟ್ ನಲ್ಲಿ ತೋರಿಸಲಾಗಿದೆ. ಬಸ್ ನಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಏನ್ ಕೊಟ್ಟಾರ, ಡಿಗ್ರಿ ಒಳಗೆ ಕೊಟ್ಟಾರ ಅವರು. ಬಸ್ ಅಲ್ಲಿ ಎಷ್ಟು ಹೋಗ್ತಾರ, 120 ಡಿಗ್ರಿ. ನಡ್ಕೊಂತ ಎಷ್ಟು ಜನ ಹೋಗ್ತಾರ, 90 ಡಿಗ್ರಿ. ರೈಲಿಯಲ್ಲಿ 50 ಡಿಗ್ರಿ, ಸೈಕಲ್ 60 ಮತ್ತು ಬೈಕಲ್ಲಿ 40 ಅಂತ. ಸೊ ಟೋಟಲ್ ಎಷ್ಟು ಡಿಗ್ರಿ ಅದ, 360 ಡಿಗ್ರಿ ಅದ. 360 ಡಿಗ್ರಿಯಲ್ಲಿ ಬಸ್ ಅಲ್ಲಿ ಎಷ್ಟು ಡಿಗ್ರಿ ಹೊಂಟಾರ, 120 ಡಿಗ್ರಿ ಹೊಂಟಾರ. ಅವರು 540 ಜನರಲ್ಲಿ ಬಸ್ ನಲ್ಲಿ ಹೋಗೋರು ಎಷ್ಟು ಕೇಳ್ತಾರೆ. ಓಕೆ, ಟೋಟಲ್ 360 ಡಿಗ್ರಿ ಅದ. 360 ಡಿಗ್ರಿಯಲ್ಲಿ 120 ಡಿಗ್ರಿ ಬಸ್ ಅಲ್ಲಿ ಹೊಂಟಾರ. ಅಂದ್ರೆ 540 ಜನರಲ್ಲಿ ಎಷ್ಟು ಜನ ಬಸ್ಸಿಗೆ ಹೋಗ್ತಾರೆ ಅಂತ ಕಂಡುಹಿಡಿಬೇಕಷ್ಟೇ. ಇದೇ ಫಾರ್ಮುಲಾ. 360 ಡಿಗ್ರಿಲಿ 120 ಡಿಗ್ರಿ ಬಸ್ಲಿ ಹೊಂಟಾರ. 560 ಜನಕ್ಕೆ ಎಷ್ಟು ಆಗ್ತದ ಅಂತ ಅಷ್ಟೇ. ಓಕೆ, ಇದು ಹೋಯ್ತು, ಇದು ಹೋಯ್ತು. 12 1 12 3 36, 3 1 180. ಸೊ ಆಪ್ಷನ್ ಎಷ್ಟು ಜನ ಹೊಂಟಾರ ಅಂದ್ರೆ 180 ಜನ ಬಸ್ ಇಂದ ಪ್ರಯಾಣ ಮಾಡ್ತಾರಂತ. ಓಕೆ, ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಪುನರ್ ನಾಮಕರಣ ಮಾಡಿರುವ ರೈಲು ನಿಲ್ದಾಣ ಯಾವುದು ಅಂತ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅಂತ ಕರೀತಾರ. ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಅಂತ ಅದ. ಬೆಂಗಳೂರಿನಲ್ಲಿರುವ ರೈಲ್ವೆ ಸ್ಟೇಷನ್ ಅಂತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ಜಂಕ್ಷನ್ ಅಂತ. ಸೊ ಇದು ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಪುನರ್ನಾಮಕರಣಗೊಂಡಿರುವ ರೈಲ್ವೆ ಸ್ಟೇಷನ್ ಯಾವುದು ಅಂದ್ರೆ ಬೆಂಗಳೂರು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಅಂಡ್ ONGC ಕೇಂದ್ರ ಕಚೇರಿ ಎಲ್ಲಿದೆ? ONGC ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಇದ್ರ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ಒಳಗಡೆ ಅದ. ಬಟ್ ಇಟ್ ಇಸ್ ಆಪರೇಷನಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಡೆಹ್ರಾಡೂನ್ ಒಳಗಡೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಡ್ಯಾನ್ಸರ್? ಈ 4 ಆಪ್ಷನ್ ಕೊಟ್ಟಿರೋದು. ಇದರಲ್ಲಿ 4 ಜನರಲ್ಲಿ ಡ್ಯಾನ್ಸರ್ ಯಾರು ಅಲ್ಲ, ನೃತ್ಯಪಟು ಆಗಿರುವುದಿಲ್ಲ ಯಾರು ಅಂತ ಕೇಳ್ತಾರೆ. ನೋಡ್ರಿ, ಗೀತಾ ಚಂದ್ರನ್ ಅದಲ್ಲ, ಇವರು ಭರತನಾಟ್ಯ ಡ್ಯಾನ್ಸರ್ ಇವರು. ಮಮತಾ ಶಂಕರ್ ಇವರು ನೃತ್ಯಗಾರ್ತಿ ಮತ್ತು ಕೋರಿಯೋಗ್ರಾಫರ್. ಇವರು ಡ್ಯಾನ್ಸರ್ ಮತ್ತು ಕೋರಿಯೋಗ್ರಾಫರ್. ಸ್ವಪ್ನ ಸುಂದರಿ ಇವರು ಡ್ಯಾನ್ಸರ್ ಅಂಡ್ ಕೋರಿಯೋಗ್ರಾಫರ್ ಇವರು ಹಾಡುಗಾರ್ತಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಇವರು ಏನದರ ಗಾಯಕಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಕಿಶೋರಿ ಅಮೋನ್ಕರ್ is not a dancer. Next question. Match the two list. KV ಕಾಮತ್, GM ರಾವ್ ಅಂಡ್ ರಾಜೇಂದ್ರ ಪಚೌರಿ. ಇವ್ರು ಯಾರ್ಯಾರು ಅಂತ ಕೇಳ್ಯಾರ. KV ಕಾಮತ್ ಬ್ಯಾಂಕರ್ ಅದಾರ ಮತ್ತು he is a present non-executive chairman of Jio Financial Services. ಅಂಡ್ GM ರಾವ್ ಇವರು ಇಂಡಸ್ಟ್ರಿಯಲಿಸ್ಟ್ ಇವರು. ಅಂಡ್ ರಾಜೇಂದ್ರ ಪಚೌರಿ ಇವರು ಎನ್ವಿರಾನ್ಮೆಂಟಲಿಸ್ಟ್ ಇವರು. ರಾಜೇಂದ್ರ ಪಚೌರಿ ಇಂಟರ್ ಗವರ್ಮೆಂಟಲ್ ಪ್ಯಾನೆಲ್ ಆಫ್ ಕ್ಲೈಮೇಟ್ ಚೇಂಜ್ ಚೇರ್ಮನ್ ಆಗಿದ್ರು. ಸೊ ದಟ್ ಈಸ್ ಎ ಎನ್ವಿರಾನ್ಮೆಂಟಲಿಸ್ಟ್. ಸೊ ಇಲ್ಲಿ ಏನದ, ಎ ಈಸ್ 1, ಬಿ ಈಸ್ 3, ಸಿ ಈಸ್ 2.
132. Option B is correct. Okay, next question. ಬಿಷಪ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬಿಷಪ್ ಎಂಬ ಪದ ನಿಮ್ಗೆ ಗೊತ್ತಿರ್ತದೆ, ಬಹಳ ಜನಕ್ಕೆ. ಬಿಷಪ್ ಎಂಬ ಪದ ಚೆಸ್ಗೆ ಸಂಬಂಧಿಸಿದ. ಚೆಸ್ ಬಗ್ಗೆ ಹೇಳ್ಬೇಕಂದ್ರೆ 8 ಅಂದರೆ 64 ಸ್ಕ್ವೇರ್ಸ್ ಇರ್ತಾವ. ಇದರಲ್ಲಿ ಕಿಂಗ್ ಇರ್ತದ, ಕ್ವೀನ್ ಇರ್ತದ, ರೂಕ್ ಇರ್ತದ, ಬಿಷಪ್ ಇರ್ತದ, ನೈಟ್ ಮತ್ತೆ ಪಾನ್ ಇರ್ತದ. ಓಕೆ, ನೆಕ್ಸ್ಟ್ ಒನ್. ಸದ್ಭಾವನಾ ದಿವಸವನ್ನು ಕೆಳಕಂಡ ಯಾವ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ? ಆಗಸ್ಟ್ 20 ಸದ್ಭಾವನೆ ದಿವಸ ಅಂತ ಆಚರಿಸ್ತಾರ. ಅದು ಯಾರಂದ್ರೆ ರಾಜೀವ್ ಗಾಂಧಿಯವರ ಹುಟ್ಟುಹಬ್ಬದ ದಿವಸ ಸದ್ಭಾವನಾ ದಿವಸ ಆಚರಿಸ್ತಾರೆ. ಅದೇ ರೀತಿ ನಮ್ಗೆ ಗೊತ್ತಿರಬೇಕು ನ್ಯಾಷನಲ್ ಯೂತ್ ಡೇ. ನ್ಯಾಷನಲ್ ಯೂತ್ ಡೇ ಇದಾಗಿರ್ತದೆ ಜನವರಿ 12ಕ್ಕೆ ಇರ್ತದೆ. ಇದು ಸ್ವಾಮಿ ವಿವೇಕಾನಂದರ ಬರ್ತ್ ಆ್ಯನಿವರ್ಸರಿ ಸಲುವಾಗಿ ಏನು ಮಾಡ್ತಾರೆ, ಜನವರಿ 12ನ ನ್ಯಾಷನಲ್ ಯೂತ್ ಡೇ ಅಂತೇಳಿ ಆಚರಿಸ್ತಾರೆ. ಅದೇ ರೀತಿ ಪರಾಕ್ರಮ್ ದಿವಸ್ನ ಜನವರಿ 23ಕ್ಕೆ ಆಚರಣೆ ಮಾಡ್ತಾರೆ. ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬರ್ತ್ ಆ್ಯನಿವರ್ಸರಿ ಇರ್ತಲ್ಲ, ಅವತ್ತೇನು ಮಾಡ್ತಾರೆ, ಪರಾಕ್ರಮ್ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ನ್ಯಾಷನಲ್ ಯುನಿಟಿ ಡೇ ಅಕ್ಟೋಬರ್ 31ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬರ್ತ್ ಆ್ಯನಿವರ್ಸರಿ ದಿನ ಆಚರಣೆ ಮಾಡ್ತಾರೆ. ಚಿಲ್ಡ್ರನ್ಸ್ ಡೇನ ನವೆಂಬರ್ 14ಕ್ಕೂ ಜವಾಹರ್ಲಾಲ್ ನೆಹರು ಬರ್ತ್ ಆ್ಯನಿವರ್ಸರಿ ಸಲುವಾಗಿ ಆಚರಣೆ ಮಾಡ್ತಾರೆ. ಇವೊಂದು ಸ್ವಲ್ಪ ನಮಗೆ ಗೊತ್ತಿರಬೇಕಂತ. ಓಕೆ, ನೆಕ್ಸ್ಟ್ ಒನ್. ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಂ ಲೊಕೇಟೆಡ್. ಇದು ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಇಲ್ಲದ ಡೆಲ್ಲಿ ಒಳಗಡೆ ಇದೆ. ಬಟ್ ಇದರಿಂದ ಹೆಸರನ್ನ 2019ರಲ್ಲಿ ಹೆಸರು ಚೇಂಜ್ ಮಾಡಿ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಇದ್ದದನ್ನು ಏನು ಮಾಡ್ತಾರೆ ಅಂದ್ರೆ ಅರುಣ್ ಜೇಟ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಂತ ಹೆಸರನ್ನ ಚೇಂಜ್ ಮಾಡ್ಯಾರ. ಯಾವಾಗ? 2019ರಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ವಿಶ್ವಸಂಸ್ಥೆಯ ಯಾವ ಅಂಗವನ್ನು ವಿಶ್ವ ಪಾರ್ಲಿಮೆಂಟ್ ಎಂದು ಪರಿಗಣಿಸಲಾಗುತ್ತದೆ? 4 ಆಪ್ಷನ್ ಅದಾವ. ಅದರಲ್ಲಿ ವಿಚ್ ಆರ್ಗನ್ ಆಫ್ UNO ಇಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್? ಜನರಲ್ ಅಸೆಂಬ್ಲಿ ಏನದಲ್ಲ, ಜನರಲ್ ಅಸೆಂಬ್ಲಿ ಈಸ್ ರೆಫರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್ ಎಂದು ಕರೀತಾರೆ. ಜನರಲ್ ಅಸೆಂಬ್ಲಿ ಏನದಲ್ಲ, ಆಪ್ಷನ್ ಎ ಇಸ್ ಕರೆಕ್ಟ್, ಜನರಲ್ ಅಸೆಂಬ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದ ಟೈಟಲ್ ಆಫ್ APJ ಅಬ್ದುಲ್ ಕಲಾಂ ಆಟೋಬಯೋಗ್ರಫಿ? ಅಬ್ದುಲ್ ಕಲಾಂ ಅವರು ಆಟೋಬಯೋಗ್ರಫಿ ಹೆಸರೇನಂತ ಕೇಳ್ತಾರ. ಅಬ್ದುಲ್ ಕಲಾಂ ಅವ್ರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಅಬ್ದುಲ್ ಕಲಾಂ ಅವ್ರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಅವರ ಆಟೋಬಯೋಗ್ರಫಿ ಹೆಸರೇನಂದ್ರೆ ವಿಂಗ್ಸ್ ಆಫ್ ಫೈರ್. ವಿಂಗ್ಸ್ ಆಫ್ ಫೈರ್ ಇಸ್ ದಿ ನೇಮ್ ಆಫ್ ದಿ APJ Abdul Kalam's autobiography. Okay, next one. If R is equal to 18, RAT equal to 39, according to the same, what is RAY ಅಂತ ಇಲ್ಲಿ ನಾವು ಬರ್ಕೋಬೇಕು. R ಅಂದ್ರೆ ಎಷ್ಟು ಅಂದ್ರೆ 18 ಅಂತ ಕೊಟ್ಟಾರ. ಸೊ RAT equal to 39 ಅಂತ ಕೊಟ್ಟಾರ. ಅಂದ್ರೆ A ಅಂದ್ರೆ ಎಷ್ಟು ಬರ್ತದ? 1 ಬರ್ತದ. T ಅಂದ್ರೆ ನೋಡ್ರಿ, R equal to 18 ಆಯ್ತಂದ್ರೆ ST, R ಆದ್ಮೇಲೆ S ಆಮೇಲೆ T. R ಅಂದ್ರೆ 18 ಅದ, S ಅಂದ್ರೆ 19 ಆಯ್ತು, T ಅಂದ್ರೆ 20 ಆಯಿತು. ಇಲ್ಲಿ 20 ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 8 1 9 ಆಯಿತು, 2 1 3 ಆಯಿತು. ಸೊ 39 RAT. ಇಲ್ಲೊಂದು ಲಿಂಕ್ ಸಿಕ್ತು ನಮಗೆ. ಅದೇ ರೀತಿ ಏನು ಕೇಳ್ಯಾರ ಅವರು? RAY ಕೇಳ್ಯಾರ. R ಅಂದರೆ ಎಷ್ಟು? 18 ಗೊತ್ತದ ನಮಗೆ. A ಅಂದರೆ 1 ಗೊತ್ತದ. ಆಮೇಲೆ Y ಅಂದರೆ ಎಷ್ಟಾಗ್ತದ? 25 ಆಗ್ತದೆ. ಎಲ್ಲ ಆ್ಯಡ್ ಮಾಡೋದು ನಾವು ಎಷ್ಟು ಬರ್ತದೆ? 8 9 10 4 1 14 1. ಸೊ 44 is RAY equal to 44. 44 is the correct answer. Next question. ಮ್ಯಾಚ್ ದ ಫಾಲೋಯಿಂಗ್. ಆಟೋಬಯೋಗ್ರಫಿ ಕೊಟ್ಟಾರ, ಒಂದು ಕಡೆ ಆಥರ್ಸ್ ಕೊಟ್ಟಾರ. ಯಾರ್ದು ಆಟೋಬಯೋಗ್ರಫಿ, ಅವ್ರದ್ದು ಆಥರ್ ಯಾರು ಅಂತ ಜಸ್ಟ್ ನಾವು ಆ ಟೈಟಲ್ಗೆ ಅವ್ರ ಆಥರ್ ನೇಮನ್ನು ಮ್ಯಾಚ್ ಮಾಡಬೇಕಷ್ಟೇ. ಓಕೆ, ಆಟೋಬಯೋಗ್ರಫಿ ಆಫ್ ಆನ್ ಇಂಡಿಯನ್ ಅನ್ನೋನ್ ಇಂಡಿಯನ್, ಇದನ್ನು ಬರೆದವ್ರು ಯಾರಂದ್ರೆ ನೀರದ್ ಸಿ ಚೌಧರಿ. ಸೊ A2. ನೆಕ್ಸ್ಟ್ ಆಟೋಬಯೋಗ್ರಫಿ ಇಂಡಿಯಾ ಅ ವುಂಡೆಡ್ ಸಿವಿಲೈಸೇಷನ್, ಇದ್ರ ಬರೆದವರು VS ನೈಪಾಲ್. ಇದು B4. ಸಿ ಕನ್ಫೆಷನ್ ಆಫ್ ಎ ಲವರ್ ಬರೆದವರು ಮುಲ್ಕ್ ರಾಜ್ ಆನಂದ್ 1. ಡಿ ದ ಇಂಗ್ಲಿಷ್ ಟೀಚರ್ RK ನಾರಾಯಣ್ ಬರ್ದಾರ. ಇದು 3. ಸೊ 2413 B is the correct answer. 2413 B is the correct answer. Okay, next question. In the 62nd National Film Awards, who was declared as best director?
62ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸಲ್ಲಿ ಯಾರನ್ನು ಅತ್ಯುತ್ತಮ ನಿರ್ದೇಶಕ ಎಂದು ಪುರಸ್ಕರಿಸಲಾಯಿತು ಅಂತ ಕೇಳ್ತಾರೆ. 62ನೇ ನ್ಯಾಷನಲಲ್ಲಿ ಬೆಸ್ಟ್ ಡೈರೆಕ್ಟರ್ ಅಂತ ಶ್ರೀಜಿತ್ ಮುಖರ್ಜಿಗೆ ಪುರಸ್ಕರಿಸಲಾಯಿತು. ಚೋಟುಸ್ ಕೋಣೆ ಅಂತೇಳಿ ಬೆಂಗಾಲಿ ಫಿಲ್ಮ್ ಅದಲ್ಲ, ಅದನ್ನ ಡೈರೆಕ್ಟರ್ ಇವರು ಶ್ರೀಜಿತ್ ಮುಖರ್ಜಿ, ಇವರಿಗೆ ಅತ್ಯುತ್ತಮ ನಿರ್ದೇಶಕ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್, ಹೂ ಅಮಂಗ್ ದಿ ಫಾಲೋವಿಂಗ್ ಇಂಡಿಯನ್ ಒರಿಜಿನ್ ಇಮಿಗ್ರೆಂಟ್ ಹ್ಯಾಸ್ ಬಿಕಮ್ ದಿ ಗವರ್ನರ್ ಆಫ್ ಲೂಸಿಯಾನಾ ಪ್ರೊವಿನ್ಸ್ ಆಫ್ ದಿ USA ಇನ್ 2007? ಇದರಲ್ಲಿ ಯಾರು ಅಮೆರಿಕ ಲೂಸಿಯಾನಾ ಪ್ರಾಂತ್ಯದ ಗವರ್ನರ್ ಆಗಿದ್ದ ಭಾರತೀಯ ಮೂಲದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಬಾಬಿ ಜಿಂದಾಲ್ ಇವರು ಭಾರತೀಯ ಮೂಲದ ವ್ಯಕ್ತಿ. ಇವರು ಏನಾಗ್ತಾರೆ, ಲೂಸಿಯಾನಾ ಪ್ರಾಂತ್ಯದ ಗವರ್ನರ್ ಆದಂಥ ಭಾರತೀಯ ಮೂಲದ ವ್ಯಕ್ತಿ ಇವರು. ಓಕೆ, ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, which two IPL teams have been suspended for 2 years by Justice Lodha panel? ಲೋಧಾ ಪ್ಯಾನಲ್ ಯಾವ 2 IPL ಟೀಮ್ಗಳನ್ನು 2 ವರ್ಷವರೆಗೆ ನಿರ್ಬಂಧಗೊಳಿಸಿದ್ರು ಅಂತ ಕೇಳ್ತಾರೆ. ಇದ್ರ CSK ಮತ್ತು RR, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಅವರು 2 ವರ್ಷದ ಸಲುವಾಗಿ ಬ್ಯಾನ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್, ಬೆಸ್ಟ್ ಪಿಕ್ಚರ್ ಅವಾರ್ಡ್ ಇನ್ 87th ಅಕಾಡೆಮಿ ಅವಾರ್ಡ್ಸ್ ವಾಸ್ ಗಿವನ್ ಟು 87ನೇ ಅಕಾಡೆಮಿ ಅವಾರ್ಡ್ಸ್ ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಯಾವ ಚಿತ್ರ ಪ್ರಶಸ್ತಿಯನ್ನು ಯಾವುದಕ್ಕೆ ಕೊಡಲಾಯಿತು ಅಂತ ಕೇಳ್ತಾರೆ. ಬರ್ಡ್ ಮ್ಯಾನ್ ಅಂತ ಹೇಳಿದ್ನಲ್ಲ, ಬರ್ಡ್ ಮ್ಯಾನ್ಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರಿ ಇಸ್ ನಾಟ್ ಎ ಮೆಂಬರ್ ಆಫ್ ಬ್ರಿಕ್ಸ್? ಈ ಬ್ರಿಕ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಬ್ರಿಕ್ಸ್ ಅಂದ್ರೆ ಬ್ರಾಜಿಲ್, ಓಕೆ, ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ ಹಾಗೂ ಸೌತ್ ಆಫ್ರಿಕಾ. ಓಕೆ, ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ ಹಾಗೂ ಸೌತ್ ಆಫ್ರಿಕಾ, ಇವು 5 ಕಂಟ್ರೀಸ್ ಕೂಡಿ ಬ್ರಿಕ್ಸ್ ಆಗಿತ್ತು. ಸೊ 2023 ನಂತರ ಅಂದ್ರೆ 2023 ನಂತರ 24ರಲ್ಲಿ ಮೆಂಬರ್ಸ್ 5 ಮೆಂಬರ್ಸ್ ಇದ್ದೇನಾಯ್ತು, 11 ಮೆಂಬರ್ಸ್ ಆಯ್ತು. ಪ್ರೆಸೆಂಟ್ಲಿ ಏನದ 11 ಮೆಂಬರ್ಸ್ ಅದಾರ ಬ್ರಿಕ್ಸ್ ಅಲ್ಲಿ. ಸೊ ಇಂಡೋನೇಷಿಯಾನು ಸಹಿತ ಬ್ರಿಕ್ಸ್ ಅಲ್ಲಿ ಸೇರತ್ತೆ ಈಗ. ಇದು ಇಂಡೋನೇಷಿಯಾ ಬಿಫೋರ್ 2024 ಇಂಡೋನೇಷಿಯಾ ಬ್ರಿಕ್ಸ್ ಅಲ್ಲಿ ಇರಲಿಲ್ಲ, ಅದಕ್ಕೆ ಈ ಕ್ವಶನ್ ಬಂದಿತ್ತು. ಬಟ್ ಆಫ್ಟರ್ 2024 6 ಕಂಟ್ರೀಸ್ ಆಡ್ ಆಗಿ ಟೋಟಲ್ ಮೆಂಬರ್ಸ್ ಎಷ್ಟು ಅದಾವ, 11 ಮೆಂಬರ್ಸ್ ಅದಾರ. 11 ಕಂಟ್ರೀಸ್ ಮೆಂಬರ್ಸ್ ಅದಾರ ಬ್ರಿಕ್ಸ್ ಅಲ್ಲಿ. ಸೊ ಇದು ಇವಾಗ ಆಪ್ಷನ್, ಅವಾಗ ಇದು ಇಂಡೋನೇಷಿಯಾ ವಾಸ್ ದ ಕರೆಕ್ಟ್ ಆಪ್ಷನ್. ಬಟ್ ಇವಾಗ ಇಂಡೋನೇಷಿಯಾ ಇಸ್ ಆಲ್ಸೋ ದಿ ಮೆಂಬರ್ ಆಫ್ ಬ್ರಿಕ್ಸ್. ಇದು ಬ್ರಿಕ್ಸ್ ಸಮಿಟ್ 2026 ಬಗ್ಗೆ ಒಂದಾದ್ರು ಕ್ವಶನ್ ಬರ್ಬೋದು. ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರೆ ಬ್ರಿಕ್ಸ್ ಸಮಿಟ್ ಬಗ್ಗೆ ಕ್ವಶನ್ ಬರ್ತದೆ. ಯಾಕಂದ್ರೆ ಬ್ರಿಕ್ಸ್ 2026 ಏನದಲ್ಲ, ಬ್ರಿಕ್ಸ್ ಸಮಿಟ್ ಇಂಡಿಯಾ ಹೋಸ್ಟ್ ಮಾಡುತ್ತೆ. ಫೋರ್ತ್ ಟೈಮ್ ಇದು ಹೋಸ್ಟ್ ಮಾಡೋದು. ಇದರ ಥೀಮ್ ಏನಂದ್ರೆ ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನ್ನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ. Among the following was thrice elected president of Indian National Congress? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆದವರು ಯಾರು ಅಂತ, ಒಬ್ಬರೇ ಒಬ್ರು 3 ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿರ್ತಾರೆ. ಅವ್ರು ಯಾರಂದ್ರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ 2 ಕ್ವಶನ್ಸ್ ಬಂದವ ಮೋಸ್ಟ್ಲಿ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಅಸೆಸಸ್ ಅಂಡ್ ಅಕ್ರಿಡೇಟ್ಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ? ನ್ಯಾಕ್ ಅಂತ ಏನದಲ್ಲ, ನ್ಯಾಕ್ ಮೀನ್ಸ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್. ನ್ಯಾಷನಲ್ assessment and accreditation council. This is autonomous institution. This give the grades to the institutions. So ಇದ್ರ ಹೆಡ್ ಕ್ವಾರ್ಟರ್ ಇಲ್ಲದ ಬೆಂಗಳೂರು ಒಳಗದ, ಹೆಡ್ ಕ್ವಾರ್ಟರ್ ಬೆಂಗಳೂರು ಒಳಗಡೆ ಅದ. ಓಕೆ, ನೆಕ್ಸ್ಟ್ ಕ್ವಶನ್, 2011ರ ಭಾರತದ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಮಹಿಳಾ ಸಾಕ್ಷರತಾ ಪ್ರಮಾಣ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಬಿಹಾರ್ ಇದು ಲೋವೆಸ್ಟ್ ಫಿಮೇಲ್ ಲಿಟ್ರಸಿ ಇದ್ದದ್ದು 2011ರ ಸೆನ್ಸಸ್ ಪ್ರಕಾರ. ಇದು 51.5%. ಬಟ್ ಒಂದೊಂದರಲ್ಲಿ 50, ರಾಜಸ್ಥಾನ ಅಂತ ಕೊಡ್ತಾರ, ಬಟ್ ರಾಜಸ್ಥಾನ ಇರೋದು 52.something%. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಈಸ್ ಬಿಹಾರ್ ಹ್ಯಾವಿಂಗ್ ದಿ ಲೋವೆಸ್ಟ್ ಫಿಮೇಲ್ ಲಿಟ್ರಸಿ ಆಸ್ ಪರ್ ದಿ 2011 ಸೆನ್ಸಸ್. ಲಾಸ್ಟ್ ಒನ್, ಕಳೆದ 10 ವರ್ಷಗಳಲ್ಲಿ ಭಾರತ ಕೆಳಕಂಡ ಯಾವ ವಲಯ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಆಕರ್ಷಿಸಿದೆ ಅಂತ ಕೇಳ್ತಾರೆ. The last decade, which of the following sectors attracted highest foreign direct investment into India? Steel production, power generation, transport and telecommunication ಕೊಟ್ಟಾರ ಅವರು. ಸೊ ಸರ್ವಿಸ್ ಸೆಕ್ಟರ್ ಮತ್ತೆ ಟೆಲಿಕಮ್ಯುನಿಕೇಶನ್ ಹ್ಯಾವ್ ಅಟ್ರಾಕ್ಟೆಡ್ ದಿ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂಟು ಇಂಡಿಯಾ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಟೆಲಿಕಮ್ಯುನಿಕೇಶನ್, ಅದಕ್ಕೆ ಆಪ್ಷನ್ ಡಿ ಇಸ್ ಕರೆಕ್ಟ್, ಟೆಲಿಕಮ್ಯುನಿಕೇಶನ್. Okay, these are the remaining 50 questions. So this completes the 2016 ಜನರಲ್ ಪೇಪರ್. ಮತ್ತೆ ನಾನು 2022 ಜನರಲ್ ಪೇಪರ್ನ ಸಾಲ್ವ್ ಮಾಡ್ತೀನಿ.
ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಪೇಪರಲ್ಲಿ ಏನಾದರೂ ಕರೆಕ್ಷನ್ಸ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಮತ್ತು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು.